ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ನವರಾತ್ರಿಯ 4ನೇ ದಿನ, 5ನೇ ದಿನ, 6ನೇ ದಿನ 3 ಥರದ ನೈವೇದ್ಯಗಳು ಮಾಡ್ತಾಯಿದ್ದೀನಿ. ಅದು ಯಾವುವು ಅಂತ ನೋಡ್ಕೊಂಬರೋಣ ಬನ್ನಿ. ಹಂಗೆ ಯಾವ ಥರ ಯಾವ ದೇವಿಗೆ ಯಾವ ಪ್ರಸಾದ ಇಷ್ಟ ಅಂತೇಳಿ ಹಂಗೆ ಮಾಡ್ತಾ ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡ್ಕೊಂಬರೋಣ ಅದು ಹೇಗೆ ಮಾಡೋದಂತೇಳಿ. ಮೊದಲಿಗೆ ನೋಡಿರಿ, 4ನೇ ದಿನ ಆದ ಕುಷ್ಮಾಂಡ ದೇವಿಗೆ ಬೆಲ್ಲದ ಅನ್ನ ಮಾಡ್ತಾಯಿದ್ದೀನಿ. ಹಂಗಾಗಿ ನಾನು ಇಲ್ಲಿ ಒಂದು ಒಲೆ ಹಚ್ಚಿದ್ದೀನಿ, ಕಡಾಯಿ ಇಟ್ಟಿದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಉರಿ ಇಟ್ಕೊಂಡಿದ್ದೀನಿ. 2 ಗ್ಲಾಸಷ್ಟು ನಾನು ಹಾಲು ಹಾಕ್ಕೊಂಡಿದ್ದೀನಿ. 1 ಬಟ್ಲಷ್ಟು ಅನ್ನ ಹಾಕ್ಕೊಂಡಿದ್ದೀನಿ. ಬೆಲ್ಲ ನೋಡ್ಕೊಂಡು ಹಾಕ್ಕೊಂಡು, ನಾನು ಅದೇ ಅಳತಿ ಬಟ್ಲಾದಷ್ಟು 1 ಬಟ್ಟದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಹುರ್ಕೊಂಡು ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. 1 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕ್ರಿ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಕುದಿಸ್ಕೊಬೇಕು ನೋಡಿ. ಹೈ ಫ್ಲೇಮಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ. ಕುಷ್ಮಾಂಡ ದೇವಿಗೆ ಇದು ಗೂಡಾನ್ನ ಅಂತಾರೆ ಅಥವಾ ಬೆಲ್ಲದ ಅನ್ನ ಅಂತಾರೆ, ಪರಮಾನ್ನ ಅಂತಾರೆ. ಆ ದೇವಿಗೆ ಇದು ಪ್ರಸಾದ ತುಂಬ ಇಷ್ಟ ರೀ. ಹಂಗಾಗಿ ನಾನು ಇಲ್ಲಿ ಬರೀ ಗೂಡಾನ್ನ ಅಂತಲ್ಲ ರೀ, ಯಾವುದಾದ್ರೂ ಬೆಲ್ಲದಿಂದ ಮಾಡಿದಂಥ ಪ್ರಸಾದ ದೇವಿಗೆ ನೈವೇದ್ಯವಾಗಿ ಮಾಡ್ಬೋದು. ನಾನಿಲ್ಲಿ ಗೂಡಾನ್ನ ಮಾಡಿ ತೋರಿಸ್ತಿದ್ದೀನಿ. ಸ್ವಲ್ಪ ಹಸಿ ಕೊಬ್ಬರಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ಚೆನ್ನಾಗಿ ಕುದ್ದಿದೆ. 4ರಿಂದ 5 ನಿಮಿಷ ಆದರೂ ಚೆನ್ನಾಗಿ ಕುದಿಸ್ಬೇಕು. ಅದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಬೇಕು ನೋಡಿರಿ. ಇದನ್ನು ನೋಡಿ, ಇವೆಲ್ಲ ಆಲ್ರೆಡಿ ಗಟ್ಟಿ ಆಗ್ತಾ ಬಂದಿದೆ ಪ್ರಸಾದ. ಇಷ್ಟಕ್ಕೆ ಸಾಕಾಗ್ತೈತೆ ರೀ. ಯಾಕಂದರೆ ಭಾಳ ಹೊತ್ತು ಕುದಿಸಿದ್ರೆ ಪೂರ್ತಿ ಗಟ್ಟಿಯಾಗಿಬಿಡ್ತೈತಿ. ಹಾಲಿನಲ್ಲೇ ಬೇಯಿಸಿದ್ದೀನಲ್ವ ಅನ್ನ, ಹಂಗಾಗಿ ಪೂರ್ತಿ ಗಟ್ಟಿ ಆಗ್ತೈತಿ. ಸ್ವಲ್ಪ 4ರಿಂದ 5 ನಿಮಿಷ ಕುದಿಸಿದರೆ ಸಾಕಾಗ್ತದೆ ರೀ. ಆಮೇಲೆ ಅದು ಬರ್ತಾ ಬರ್ತಾ ಗಟ್ಟಿಗೆ ಆಗಿಬಿಡ್ತೈತಿ ನೋಡಿ. ಈ ಥರ ಗಟ್ಟಿಗೆ ಆಗ್ತಾ ಬರ್ತೈತಿ ಪ್ರಸಾದ. ಕುಷ್ಮಾಂಡ ದೇವಿಗೆ 4ನೇ ದಿನವಾದ ಬೆಲ್ಲದಿಂದ ಮಾಡಿದಂಥ ಬೆಲ್ಲದ ಅನ್ನ ಅಥವಾ ಗೂಡನ್ನು ರೆಡಿ ಆಗ್ತೈತಿ ನೋಡಿರಿ. ಒಂದು ಸ್ವಲ್ಪ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ ನೋಡಿರಿ. 1 ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ರೀ ಗೂಡನ್ನು. ಹಂಗಾಗಿ ನಾನು ಇವತ್ತು ಬೆಲ್ಲದಿಂದ ಮಾಡಿದ ಬೆಲ್ಲದನ್ನು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ನೀವು ಕೂಡ ಬೆಲ್ಲದಿಂದ ಬರೀ ಅನ್ನ ಅಂತ ಈ ಪ್ರಸಾದ ಮಾಡಿದ್ರೂ ಬೇರೆ ಯಾವುದಾದ್ರೂ ಮಾಡ್ಬೋದು ರೀ. ಹೋಳಿಗೆ ಮಾಡ್ಬೋದು, ಇಲ್ಲ ಅವಲಕ್ಕಿಯಿಂದ ಇದೇ ಥರನ ಮಾಡ್ಬೋದು ನೋಡಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಅಮ್ಮಗೆ ಯಾವುದಾದ್ರೂ ಒಂದು ಬೆಲ್ಲದಿಂದ ಪ್ರಸಾದ ಮಾಡಿದ್ರು ಆಯಮ್ಮ ತುಂಬ ಸಂತೃಪ್ತಳಾಗ್ತಾಳೆ ನೋಡ್ರಿ. ನಮ್ಮ ಇಷ್ಟಾರ್ಥನೆಲ್ಲ ನೆರವೇರಿಸ್ತಾಳೆ ಕುಷ್ಮಾಂಡ ದೇವಿ ನೋಡಿ. ನಾನು ಇಲ್ಲಿ ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ದಕ್ಕೆ ಬೇಗನೆ ಇಲ್ಲಿ ಗೂಡನ ರೆಡಿ ಆಯ್ತು. ಇಲ್ಲಾಂದ್ರೆ ನೀವು ಬೇಕಾದರೆ ಕುಕ್ಕರ್ನಲ್ಲಿ ಕೂಡ ಅನ್ನ ಮಾಡಿಕೊಂಡು ಮಾಡ್ತಾರೆ. ಒಬ್ಬೊಬ್ಬರು ಪಾತ್ರೆಯಲ್ಲಿ ಅಕ್ಕಿ ತೊಳೆದು ಒಂದು ಅರ್ಧ ಗಂಟೆ ಇಟ್ಕೊಂಡು ಈ ಥರ ಗೂಡನ್ನ ಮಾಡ್ಕೊಳ್ಳೋದು ತುಂಬ ಟೇಸ್ಟಾಗಿ ಬರುತ್ತೆ. ಕುಷ್ಮಾಂಡ ದೇವಿಗೆ ಬೆಲ್ಲದನ್ನ ರೆಡಿ ಆಯ್ತು ನೋಡಿರಿ. ಇವಾಗ ಇನ್ನೊಂದು ಪ್ರಸಾದ ಮಾಡ್ತಾಯಿದ್ದೆ. ನವರಾತ್ರಿ 5ನೇ ದಿನವಾದ ಸ್ಕಂದ ಮಾತೆಗೆ ಇವತ್ತು ನಾನು ಒಂದು ಬಾಳೆಹಣ್ಣಿಂದ ಯಾವುದಾದ್ರೂ ನೈವೇದ್ಯ ಮಾಡ್ಬೋದು. ನಾನಿಲ್ಲಿ ರಸಾಯನ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಬರೀ ಬಾಳೆಹಣ್ಣು ಕೂಡ ಇಡ್ಬೋದು ರೀ ದೇವಿಗೆ. ಈ ಥರ ಎಲ್ಲ ರಸಾಯನ ಮಾಡಿ ಆದರೂ ಕೂಡ ಇಡ್ಬೋದು. ನಾನಿಲ್ಲಿ ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ಒಂದು ಸಣ್ಣದಾಗಿ ಸ್ಲೈಸಾಗಿ ಹೆಚ್ಕೊತಾ ಇದ್ದೀನಿ ನೋಡಿರಿ. ಈ ಥರ ಹೆಚ್ಕೊಂಡ್ರೆ ಸಾಕ್ರಿ. ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ ನಾನು. ಅದಕ್ಕೆ ನೋಡಿರಿ ಒಂದು 2 ಸ್ಪೂನಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಹಾಲು ಹಾಕ್ತಾಯಿದ್ದೀನಿ ರೀ. ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ. ಅದನ್ನೆಲ್ಲ 1 ಸ್ಪೂನ್ ಸಹಾಯದಿಂದ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯ್ತು ರೀ. ಬಾಳೆಹಣ್ಣಿನ ರಸಾಯನ ರೆಡಿ ಆಯ್ತು ನೋಡಿರಿ. 5ನೇ ದಿನವಾದ ನವರಾತ್ರಿ 5ನೇ ದಿನವಾದ ಸ್ಕಂದ ಮಾತೆಗೆ ಬಾಳೆಹಣ್ಣಿನಿಂದ ರಸಾಯನ ರೆಡಿ ಆಯ್ತು ರೀ. ಇವಾಗ 6ನೇ ದಿನ ನವರಾತ್ರಿ 6ನೇ ದಿನ ಕಾತ್ಯಾಯನಿ ದೇವಿ ಅಮ್ಮನವರಿಗೆ ಜೇನುತುಪ್ಪದಿಂದ ಯಾವುದಾದ್ರೂ ಪ್ರಸಾದ ಮಾಡ್ಬೋದು. ಬರೀ ಜೇನುತುಪ್ಪ ಬೇಕಾದರೂ ಇಡ್ಬೋದು. ನಾನು ಇಲ್ಲಿ ಒಂದು ಪಂಚಾಮೃತ ಮಾಡ್ತಾಯಿದ್ದೀನಿ ನೋಡಿ. ನಾನಿಲ್ಲಿ ಒಂದು ಬಾಳೆಹಣ್ಣು ಹೆಚ್ಕೊಂಡಿದ್ದೀನಿ ರೀ. ಒಂದು ಸ್ವಲ್ಪ ಹಾಲು ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ ರೀ. ಕಾತ್ಯಾಯನಿ ದೇವಿಗೆ ಬರೀ ಜೇನುತುಪ್ಪದ ಇಡ್ಬೋದು ರೀ. ಇಲ್ಲಾಂದರೆ ಈ ಥರ ಒಂದು ಪಂಚಾಮೃತ ಕೂಡ ಮಾಡಿ ಇಡ್ಬೋದು ರೀ. ಇವಾಗ ನೋಡಿ, ಒಂದು ಸ್ವಲ್ಪ ದಾಳಿಂಬೆ ಇದು ಕೂಡ ಹಾಕ್ತಾಯಿದ್ದೀನಿ ರೀ. ನಾನು ದಾಳಿಂಬೆ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪ ಜೇನುತುಪ್ಪ ಕೂಡ ಹಾಕ್ತಿದ್ದೀನಿ ರೀ. ಯಾಕೆ ಬರೀ ಜೇನುತುಪ್ಪನೂ ಇಡ್ಬೋದು, ಇಲ್ಲಾಂದ್ರೆ ಈ ಥರ ಆದರೂ ಮಾಡಿ ಇಡ್ಬೋದು ರೀ. ನಾನಿಲ್ಲಿ ಪಂಚಾಮೃತ ಮಾಡಿ ಇಡ್ತಾಯಿದ್ದೀನಿ ನೋಡಿರಿ. ನಾನು 3 ಥರದ ಪ್ರಸಾದ ಮಾಡಿ ರೆಡಿ ಮಾಡಿದ್ದೀನಿ. ಈ 3 ಕೂಡ ತೋರಿಸ್ತಾ ಇದ್ದೀನಿ ನೋಡಿರಿ. ನಾನಿಲ್ಲಿ 3 ದಿನದ 3 ಥರದ ಪ್ರಸಾದಗಳು ಮಾಡಿ ತೋರಿಸ್ತೀನಿ. ನಿಮ್ಗೆ ಏನು ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು.